ಅರೆಸ್ಟ್ ಮಾಡಲಾಗಿದೆ. ಈ ಮೂವರಿಂದನೇ ಸಿಡಿದಂತಹ ಬುಲೆಟ್ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇರೋದು ಒಂದು ಕಡೆ ಆದ್ರೆ, ದೃಶ್ಯಗಳು ಕೂಡ ಲಭ್ಯ ಆಗಿದೆ. ಜನಾರ್ದನ್ ರೆಡ್ಡಿ ಮನೆಯನ್ನ ಗುರಿಯಾಗಿಸಿಕೊಂಡು ಫೈರ್ ಮಾಡ್ತಾ ಇರೋದು. ಇನ್ನ ಏನೆಲ್ಲ ಮಾಹಿತಿ ಕಲೆ ಹಾಕಬಹುದು ಪೊಲೀಸರು ಈ ಮೂವರಿಂದ, ಏನೇನು ಅಪ್ಡೇಟ್ಸ್ ಕೊಡ್ತೀರಿ? ಇದರ ಜೊತೆಗೆ ಇನ್ನೊಂದು ಹೇಳ್ಬಿಡ್ತೀನಿ, ಈಗಾಗಲೇ ಹೋಮ್ ಮಿನಿಸ್ಟರ್ ಕ್ಲಾರಿಟಿ ಕೊಟ್ಟಿದ್ದಾರೆ. ಪೊಲೀಸರ ಗನ್ನಿಂದ ಸಿಡಿದಂತಹ ಗುಂಡು ಅಲ್ಲ, ಅದು ಖಾಸಗಿ ಗನ್ಮ್ಯಾನ್ಗಳಿಂದನೇ ಫೈರ್ ಆಗಿದ್ದು ಅಂತ ಹೇಳ್ತಿದ್ದಾರೆ. ಸೊ ಈ ಮೂವರಿಗೆ ಈ ವಿಚಾರ ಎಷ್ಟು ಕಂಟಕವಾಗಬಹುದು, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಏನು ಬಳ್ಳಾರಿಯಲ್ಲಿ ನಡೆದ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರತಕ್ಕಂಥದ್ದು. ಅದರಲ್ಲಿ ಪೊಲೀಸರ ತನಿಖೆ ಈಗ ಬಹಳ ದೊಡ್ಡ ಮಟ್ಟಕ್ಕೆ ಚುರುಕಾಗಿದೆ ಅಂತ ಹೇಳಿದ್ರೆ ನನಗೆ ನೇರ ದೃಶ್ಯಾವಳಿಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ನಾನೀಗ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆ ಮುಂಭಾಗ ಇದ್ದೀನಿ. ಈಗ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಗಳನ್ನ ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ. 3 ದಿನಗಳ ಅಂದ್ರೆ 2 ದಿನಗಳ ಕಾಲ ಅವರನ್ನ ಅಜ್ಞಾತ ಸ್ಥಳದಲ್ಲಿಟ್ಟು ವಿಚಾರಣೆ ಮಾಡಿದ್ರು, ತೀವ್ರವಾಗಿ ವಿಚಾರಣೆ ಮಾಡಿದ್ರು. ಈಗ ಡಿಜಿಟಲ್ ಎವಿಡೆನ್ಸ್ ಆಧಾರದ ಮೇಲೆ ಮೂವರನ್ನ ಬಂಧಿಸುವಂತ ಸಾಧ್ಯತೆ ಇರತಕ್ಕಂಥದ್ದು. ಇನ್ನು ಕೂಡ ಅರೆಸ್ಟ್ ಅಂತ ಅವರು ತೋರಿಸಿಲ್ಲ, ಆದ್ರೆ ಈಗ 3 ಜನರನ್ನು ಕೂಡ ವಶಕ್ಕೆ ಪಡೆದಿದ್ದು ವಿಚಾರಣೆ ಮಾಡಿದ್ದಾರೆ. ಈಗ ಅರೆಸ್ಟ್ ಮಾಡತಕ್ಕಂಥ ಪ್ರೋಸೆಸ್ ಅನ್ನ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಮಾಡ್ತಾ ಇರತಕ್ಕಂಥದ್ದು. ಹೀಗಾಗಿ ದೃಶ್ಯದಲ್ಲಿ ನೀವೇನು ವೆಹಿಕಲ್ ಅನ್ನ ನೋಡ್ತಿದ್ದೀರಾ, ಬ್ಲೂ ಕಲರ್ ಬೋರ್ಡ್ ಇರತಕ್ಕಂಥ ಒಂದು ವೆಹಿಕಲ್ ಇದೆ, ಅದು ಐಜಿಪಿ ವರ್ತಿಕಾ ಕಟಿಯಾರ್ ಅವರ ವೆಹಿಕಲ್. ಅವರು ಈಗ ನೇರವಾಗಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಹೀಗಾಗಿ ನಾವು ಇದನ್ನ ಯಾವ ರೀತಿಯಾಗಿ ಕನ್ಸಿಡರ್ ಮಾಡಬಹುದು ಅಂದ್ರೆ, ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಆಧಾರ ಏನು ಅಂದ್ರೆ, ಈಗ ಅವರನ್ನ 3 ಜನರನ್ನ ಅರೆಸ್ಟ್ ಮಾಡತಕ್ಕಂತ ಸಾಧ್ಯತೆ ಇರತಕ್ಕಂಥದ್ದು. ಈಗಾಗಲೇ ವಶಕ್ಕೆ ಪಡೆದು 2 ದಿನ ಆಗಿದೆ, ತೀವ್ರವಾಗಿ ವಿಚಾರಣೆ ಮಾಡಿದ್ದಾರೆ. ಹೀಗಾಗಿ ಬಳ್ಳಾರಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆಗೆ ಸಂಪೂರ್ಣವಾಗಿ ಭದ್ರತೆಯನ್ನ ಕೊಟ್ಟಿರ್ತಕ್ಕಂಥದ್ದು. ನೋಡಬಹುದು, ಈ ದೃಶ್ಯದಲ್ಲಿ ಸಾಕಷ್ಟು ವೆಹಿಕಲ್ಗಳು ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗಬಾರದು ಅರೆಸ್ಟ್ ಆದ್ಮೇಲೆ, ಅಥವಾ ಈ 3 ಜನ ಅಷ್ಟೇ ಅಲ್ಲದೆ ಇನ್ನೂ 4-5 ಜನರು ಬೇರೆ ಬೇರೆ ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಕೂಡ ನಮಗೆ ಈಗ ಸಿಗ್ತಿರ್ತಕ್ಕಂಥದ್ದು. ಅಂದ್ರೆ ವಶಕ್ಕೆ ಪಡೆದಿದ್ದಾರೆ ಅಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅವರೆಲ್ಲರನ್ನು ಕೂಡ ಈಗ ಕೆಲವೇ ಕ್ಷಣಗಳಲ್ಲಿ ಅರೆಸ್ಟ್ ಮಾಡಿದ್ದೀವಿ ಅಂತ ಅಧಿಕೃತವಾಗಿ ಪ್ರೊಸೀಜರ್ ಮುಗಿದ ಮೇಲೆ ನಮಗೆ ಮಾಹಿತಿಯನ್ನ ಕೊಡ್ತಾರೆ. ಆದ್ರೆ ಈಗ ಸಿಕ್ಕಿರ್ತಕ್ಕಂಥ ಇನ್ಸೈಡ್ ಮಾಹಿತಿ ಏನು ಅಂದ್ರೆ, ಅರೆಸ್ಟ್ ಅಂತ ತೋರಿಸೋದಕ್ಕೆ ಈಗ ಎಲ್ಲಾ ಪ್ರೋಸೆಸ್ ಅನ್ನ ಪೊಲೀಸ್ ಇಲಾಖೆಯಿಂದ ಮಾಡಲಾಗ್ತಾ ಇದೆ. ಹೀಗಾಗಿ ಬಳ್ಳಾರಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆಗೆ ಐಜಿಪಿ ವರ್ತಿಕಾ ಕಟಿಯಾರ್ ಬಂದಿದ್ದಾರೆ. ಒಳಗಡೆ ಮಹತ್ವವಾಗಿ ಅಧಿಕಾರಿಗಳ ಜೊತೆ ವರ್ತಿಕಾ ಕಟಿಯಾರ್ ಒಂದು ಮಹತ್ವದ ಸಭೆಯನ್ನ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಏನು ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳಾದ ಮಹೇಂದ್ರ ಸಿಂಗ್ ಆಗಿರ್ಬೋದು, ಬಲ್ಜಿತ್ ಸಿಂಗ್ ಆಗಿರ್ಬೋದು, ಇವರೆಲ್ಲರನ್ನು ಕೂಡ ಈಗ ಅರೆಸ್ಟ್ ಮಾಡೋ ಪ್ರೊಸೆಸ್ ತೋರಿಸ್ತಾ ಇದ್ರೆ. ಇನ್ನೊಂದ್ ಕಡೆ ನೋಡಬಹುದು, ಈಗ ಮತ್ತೆ ದೊಡ್ಡ ಡೆವಲಪ್ಮೆಂಟ್ ಆಗ್ತಿದೆ. ಅವ್ರನ್ನೆಲ್ಲರನ್ನು ಕೂಡ ಜೇಸಿಗೆ ಕರ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಅಂದ್ರೆ ಇವರು ಅರೆಸ್ಟ್ ಆದ್ರೆ ಒಂದು ಜೈಲಿಗೆ ಕರ್ಕೊಂಡು ಹೋಗ್ಬೋದು, ಅಥವಾ ಏನು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬಹುದು. ಡಿಆರ್ ವೆಹಿಕಲ್ ಬರ್ತಾ ಇದೆ, ದೃಶ್ಯದಲ್ಲಿ ನೋಡಬಹುದು ಶ್ರೀಪಾದ್. ನೀವು ಇದೇ ವೆಹಿಕಲ್ ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಅಲ್ಲಿಗೆ ಮಾಧ್ಯಮಗಳನ್ನ ನಿರ್ಬಂಧ ಮಾಡಿದ್ದಾರೆ. ಹೀಗಾಗಿ ನಾವು ಹತ್ರ ಹೋಗಕ್ ಆಗ್ತಾ ಇಲ್ಲ. ಇಲ್ಲಿಂದಲೇ ನಾವು ಎಲ್ಲಾ ದೃಶ್ಯಾವಳಿಗಳನ್ನ ನಾವು ವೀಕ್ಷಕರಿಗೆ ತೋರ್ಸಾ ಹೋಗ್ಬೋದು. ಈ ದೃಶ್ಯದಲ್ಲಿ ನೋಡಬಹುದು, ಐಜಿಪಿ ಅವರು ಬಂದ ತಕ್ಷಣ ಡಿಆರ್ ವೆಹಿಕಲ್ ಬಂದಿದೆ. ಇವರನ್ನ ನೇರವಾಗಿ ಈಗ ಅಲ್ಲಿಗೆ ಕರೆದುಕೊಂಡು ಹೋಗಬಹುದು. ಮಹೇಂದ್ರ ಸಿಂಗ್, ಬಲ್ಜಿತ್ ಸಿಂಗ್, ಗುರುಚರಣ್ ಸಿಂಗ್, ಈ 3 ಜನರು ಕೂಡ ಈಗ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿದ್ದಾರೆ. ಈ 3 ಜನರ ಜೊತೆಗೆ ಇನ್ನೊಂದಿಷ್ಟು ಮಂದಿಯನ್ನ ಈಗಾಗಲೇ ಏನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ. ಯಾರ್ಯಾರು ಅರೆಸ್ಟ್, ಯಾರ್ಯಾರು ವಶಕ್ಕೆ, ಯಾರನ್ನ ಇನ್ನು ವಿಚಾರಣೆ ಮಾಡ್ತಿದ್ದೀವಿ ಅನ್ನೋದನ್ನ ಪೊಲೀಸ್ ಇಲಾಖೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನ್ಫರ್ಮ್ ಮಾಡುತ್ತೆ. ವರ್ತಿಕಾ ಕಟಿಯಾರ್ ಇದ್ದಾರೆ, ಎಎಸ್ಪಿ ರವಿಶಂಕರ್ ಇದ್ದಾರೆ, ಎಎಸ್ಪಿ ನವೀನ್ ಕುಮಾರ್ ಇದ್ದಾರೆ, ಮತ್ತೆ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಭಂಡಾರ್ ಕೂಡ ಈಗ ಇರತಕ್ಕಂಥದ್ದು. ಒಂದು ಹೈ ಲೆವೆಲ್ ಮೀಟಿಂಗ್ ಅನ್ನ ಐಜಿಪಿ ಅವರು ನಡೆಸ್ತಾ ಇದ್ದಾರೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ. ಈಗ ಇಲ್ಲಿ ಏನಾದ್ರೂ ಸಂಪೂರ್ಣವಾಗಿ ಪ್ರೋಸೆಸ್ ಮುಗಿದ್ರೆ, ಆ ಡಿಆರ್ ವೆಹಿಕಲ್ ಏನ್ ಕಾಣಿಸ್ತಾ ಇದೆ ನಿಮಗೆ, ಆ ಡಿಆರ್ ವೆಹಿಕಲ್ ಬ್ಲೂ ಕಲರ್ ಡಿಆರ್ ವೆಹಿಕಲ್ ಕಾಣಿಸ್ತಾ ಇತ್ತ, ಆ ವೆಹಿಕಲ್ ನಲ್ಲಿ ಅವರನ್ನ ಕರೆದುಕೊಂಡು ನೇರವಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಬಳ್ಳಾರಿ ಜಿಲ್ಲೆ ಅಂತ ನಿಮ್ಗೆ ಏನು ವೆಹಿಕಲ್ ಕಾಣ್ತಾ ಇದೆ, ಆ ವೆಹಿಕಲ್ ನಲ್ಲಿ ಅವ್ರನ್ನೆಲ್ಲರನ್ನು ಕೂಡ ಜೈಲಿಗೆ ಕರ್ಕೊಂಡು ಹೋಗ್ತಾರೆ, ಅಥವಾ ಜೇಸಿಗೆ ಕರ್ಕೊಂಡು ಹೋಗ್ತಾರೆ, ಇಲ್ಲ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಇವೆರಡೂ ಪ್ರೋಸೆಸ್ ನಲ್ಲಿ ಯಾವ್ದಾದ್ರು ಒಂದನ್ನು ಮಾಡ್ತಾರೆ. ಹಾಗೆ ಅದಕ್ಕೆ ಸೆಕ್ಯೂರಿಟಿ ಕೊಡೋದಕ್ಕೆ ನೋಡಬಹುದು, ಇನ್ನೊಂದು ವೆಹಿಕಲ್ ದೃಶ್ಯದಲ್ಲಿ ನಾನು ನಿಮ್ಗೆ ಎಲ್ಲ ಪೊಲೀಸರನ್ನ ಸಜ್ಜುಗೊಳಿಸಿದ್ದಾರೆ. ಇವರೆಲ್ಲರೂ ಕೂಡ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅವ್ರನ್ನ ಶಿಫ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಡಿಆರ್ ವೆಹಿಕಲ್ ಬಂದಿರೋದನ್ನ ನೋಡಿದ್ರೆ ಸುಮಾರು 6ರಿಂದ 7 ಜನರನ್ನ ಈ ಸಂದರ್ಭದಲ್ಲಿ ಅವರು ಏನು ಜೇಸಿಗೆ ಕರೆದುಕೊಂಡು ಹೋಗ್ಬೋದು, ಅಥವಾ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬಹುದು. ಈ ದೃಶ್ಯದಲ್ಲಿ ನೋಡ್ತಿದ್ದಾರೆ, ಇವರೆಲ್ಲರೂ ಕೂಡ ಆ ವೆಹಿಕಲ್ ಬೆಂಗಾವಲು ಪಡೆಗಾಗಿ ನಿಯೋಜನೆ ಮಾಡಿದ್ದಾರೆ. ಆ ಒಂದು ದೃಶ್ಯದಲ್ಲಿ ನಾನು ನಿಮ್ಗೆ ತೋರಿಸ್ತೇನೆ. ಅಲ್ಲೂ ಕೂಡ ಪೊಲೀಸ್ ಸೆಕ್ಯೂರಿಟಿ ಇದೆ, ಎಲ್ಲರೂ ಸಿದ್ಧರಾಗಿದ್ದಾರೆ ಆ ವೆಹಿಕಲ್ ಅನ್ನ ಫಾಲೋ ಮಾಡೋದಕ್ಕೆ. ಇಲ್ಲೂ ಕೂಡ ಪೊಲೀಸ್ ಇದ್ದಾರೆ. ಎಲ್ಲ ಕಡೆ ಪೊಲೀಸರು ಹೇಳ್ತಕ್ಕಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಪ್ರೋಸೆಸ್ ಆಗುತ್ತೆ. ನೋಡಬಹುದು, ಪೊಲೀಸರು ಅಲರ್ಟ್ ಆಗಿದ್ದಾರೆ, ಎಲ್ಲರೂ ಅಲ್ಲಿ ಏನೋ ಸನ್ನದ್ಧರಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಐಜಿಪಿ ಅವರು ಕೂಡ ಹೊರಗಡೆ ಬರ್ತಾರೆ. ಅವರು ಬಂದ ತಕ್ಷಣ, ಹೊರಗಡೆ ಅಲ್ಲಿಂದ ಹೋದ ತಕ್ಷಣ ಡಿಆರ್ ವೆಹಿಕಲ್ ನಲ್ಲಿ ಅವರ ಹಿಂದೆ
ಡಿಯರ್ ವೆಹಿಕಲ್ ನಲ್ಲಿ ಅವ್ರನ್ನ ಅಂದ್ರೆ ಆರೋಪಿಗಳನ್ನ ಅಥವಾ ಏನು ವಶ ಅರೆಸ್ಟ್ ಮಾಡಿದಂತವ್ರನ್ನ ಕರ್ಕೊಂಡು ಹೋಗ್ತಾರೆ. ಕ್ಷಣಕ್ಕೂ ಈಗ ಅರೆಸ್ಟ್ ಮಾಡತಕ್ಕಂತ ಪ್ರೋಸೆಸ್ ಜೋರಾಗ್ತಾ ಇರತಕ್ಕಂಥದ್ದು. ನಿನ್ನೆಯಿಂದಲೂ ಅಂದ್ರೆ 2 ದಿನದಿಂದಲೂ ಸಾಕಷ್ಟು ವಿಚಾರಣೆಯನ್ನು ಮಾಡಿದ್ದಾರೆ. ಕೆಲವೊಂದು ಮಹತ್ವದ ಡಿಜಿಟಲ್ ಸಾಕ್ಷಿಗಳನ್ನ ಏನು ಪಡೆದು ಅದರ ಆಧಾರದ ಮೇಲೆ ಕೆಲವರನ್ನ ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡಲಾಗಿತ್ತು. ಸುಮಾರು ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 300ಕ್ಕೂ ಹೆಚ್ಚು ವಿಡಿಯೋಗಳನ್ನ ಪರಿಶೀಲನೆ ಮಾಡಿ ಅದರ ಮೂಲಕ ಏನು ಅವುಗಳನ್ನ ಆಧಾರವಾಗಿ ಇಟ್ಟುಕೊಂಡು ಈ ರೀತಿಯಾಗಿ ಏನು ಅವ್ರನ್ನೆಲ್ಲರನ್ನು ಕೂಡ ವಿಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ಅರೆಸ್ಟ್ ಮಾಡ್ತಾರೆ. ಶ್ರೀಪಾದ್ ನೋಡಬಹುದು, ಒಂದೊಂದೇ ವೆಹಿಕಲ್ ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ಬಳ್ಳಾರಿ ನಗರದಲ್ಲಿ ಇರ್ತಕ್ಕಂಥ ಎಲ್ಲಾ ಪೊಲೀಸ್ ಠಾಣೆಯ ಸಿಪಿಐಗಳಾಗಿರ್ಬೋದು, ಜೊತೆಗೆ PSIಗಳಾಗಿರ್ಬೋದು, ಜೊತೆಗೆ DYSP ಎಲ್ಲರೂ ಕೂಡ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಗೆ ಆಗಮಿಸ್ತಾ ಇದ್ದಾರೆ. ಇದರ ಮುನ್ಸೂಚನೆ ಏನು ಅಂದ್ರೆ ಕೆಲವೇ ಕ್ಷಣಗಳಲ್ಲಿ ಅವರೆಲ್ಲರೂ ಕೂಡ ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ ಅವರೆಲ್ಲರನ್ನು ಕೂಡ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ಅದರ ಪ್ರೋಸೆಸ್ ಕೂಡ ಈಗ ಆಗ್ತಾ ಇರ್ತಕ್ಕಂಥದ್ದು ನೋಡಬಹುದು. ಸೆಕ್ಯೂರಿಟಿ ಎಲ್ಲ ಸ್ಟೇಷನ್ ನೋಡಿ, ಎಲ್ಲ ಸ್ಟೇಷನ್ ಇಂದ ಸಿಬ್ಬಂದಿಯನ್ನ ಕರೆಸ್ಕೊಳ್ತಾ ಇದ್ದಾರೆ. ಯಾಕಾಗಿ ಅಂದ್ರೆ ಅಷ್ಟು ದೊಡ್ಡ ಮಟ್ಟದ ಗಲಭೆ ಆಗಿತ್ತು. ಮತ್ತೆ ಅರೆಸ್ಟ್ ಅಂತ ತೋರಿಸಿದ ಬಳಿಕ ಮತ್ತೆ ಒಂದಷ್ಟು ಏನಾದ್ರೂ ಆರೋಪಗಳು ಪ್ರತ್ಯಾರೋಪಗಳು ಬರಬಹುದು ಅಥವಾ ಪ್ರಶ್ನೆಗಳು ಬರಬಹುದು. ಹೀಗಾಗಿ ಇಷ್ಟೆಲ್ಲ ಸೆಕ್ಯೂರಿಟಿಯನ್ನ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ನೀವು ನೋಡಬಹುದು. ದರ್ಶನ್ ಅರೆಸ್ಟ್ ಆದಾಗ ಯಾವ ರೀತಿಯಾಗಿ ಹೈ ಲೆವೆಲ್ ಸೆಕ್ಯೂರಿಟಿಯನ್ನ ಕೊಟ್ಟಿದ್ರು ಅದೇ ಮಾದರಿಯಲ್ಲಿ ಈಗ ಇವರಿಗೂ ಕೂಡ ಸೆಕ್ಯೂರಿಟಿಯನ್ನ ರೆಡಿ ಮಾಡ್ತಾ ಇದ್ದಾರೆ. ಯಾಕಾಗಿ ಅಂದ್ರೆ ಈ ಒಂದು ವಿಷಯ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯ. ಹೀಗಾಗಿ ಅವರು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಅವರನ್ನ ಅರೆಸ್ಟ್ ಅಂತ ಅಧಿಕೃತವಾಗಿ ಹೇಳ್ತಾರೆ. ಆದ್ರೆ ಇಲ್ಲಿಯವರೆಗೂ ಪೊಲೀಸ್ ಇಲಾಖೆ ಯಾರು ಕೂಡ ಅರೆಸ್ಟ್ ಆಗಿಲ್ಲ ಅಂತ ಹೇಳ್ತಾ ಬಂದಿದೆ. ಆದ್ರೆ ಈಗ ಪೊಲೀಸ್ ಇಲಾಖೆಯಲ್ಲಿ ಆಂತರಿಕವಾಗಿ ನಡೀತಾ ಇರ್ತಕ್ಕಂಥ ಏನು ಘಟನೆ ಅಂದ್ರೆ ಅರೆಸ್ಟ್ ಆಗಿದ್ದಾರೆ ಅನ್ನುವ ಅಂತ ಹೇಳೋದಕ್ಕೆ ಏನು ಪ್ರೋಸೆಸ್ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಸಿಬ್ಬಂದಿಯನ್ನ ನಿಯೋಜನೆ ಮಾಡ್ತಿದ್ದಾರೆ. ನೋಡಿ, ಇಲ್ಲಿ ಈ ದೃಶ್ಯದ ನೋಡ್ತೀನಿ, ಪೊಲೀಸರು ಕೂಡ ಎಲ್ಲರೂ ಸಿದ್ಧರಾಗಿದ್ದಾರೆ. ಆ DR ವೆಹಿಕಲ್ ಹಿಂದೆ ಇವರು ಕೂಡ ಅವ್ರನ್ನ ಫಾಲೋ ಮಾಡ್ತಾರೆ. ಅದರ ಹಿಂದೆ ನಾವು ಕೂಡ ಅವರನ್ನ ಫಾಲೋ ಮಾಡ್ತೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ IGP ವರ್ತಿಕ ಕಡ್ಡಿಯಾರ್ ನಡೆಸ್ತಕ್ಕಂಥ ಮೀಟಿಂಗ್ ಏನಿದೆ, ಹೈ ಲೆವೆಲ್ ಮೀಟಿಂಗ್, ಅಧಿಕಾರಿಗಳ ಮೀಟಿಂಗ್ ನಡೆಸ್ತಿದ್ದಾರೆ. ಅದು ಮುಗಿಯುತ್ತೆ. ಅದು ಮುಗಿದ ತಕ್ಷಣ ಅವರು ಹೊರಗೆ ಬರ್ತಾರೆ. ಅವರು ಹೊರಗಡೆ ಬಂದ ತಕ್ಷಣ ಆರೋಪಿಗಳನ್ನ ಏನು ಅರೆಸ್ಟ್ ಅಂತ ಹೇಳ್ತಾರೆ, ಅವರನ್ನ ಎಲ್ಲರನ್ನು ಕರೆದುಕೊಂಡು ಹೋಗ್ತಾರೆ. ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಸತೀಶ್ ರೆಡ್ಡಿ ಅವರ 3 ಜನ ಗನ್ಮೆನ್ಗಳು ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಇದ್ದಾರೆ. ಅವರನ್ನ ಚಿತ್ರದುರ್ಗದಿಂದ ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ. ಆದ್ರೆ ಕಳೆದ 2 ದಿನದಿಂದ ಒಂದು ಅಜ್ಞಾತ ಸ್ಥಳದಲ್ಲಿ ಇಟ್ಟು ಅವರನ್ನ ತನಿಖೆ ಮಾಡಿದ್ದಾರೆ. ಕೆಲವೊಂದು ಸಾಕ್ಷಿಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಶ್ರೀಪಾದ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಶ್ರೀಪಾದ್, ರೇಣುಕಾರಾಧ್ಯ, ಬಹುಶಃ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದ್ರೆ ನಾರಾ ಭರತ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿ ಬುಡಕ್ಕೆ ಬರೋಂಗ್ ಕಾಣ್ತಾ ಇದೆ. ಶ್ರೀಪಾದ್, ನಮಗೆ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಈಗ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಅರೆಸ್ಟ್ ವಶಕ್ಕೆ ಬಂದಿರೋದು ನಿಜ ಆದ್ರೂ ಕೂಡ ಅದರಲ್ಲಿ ಕೆಲವರು ಬಿಜೆಪಿಯ ಕಾರ್ಯಕರ್ತರು ಇದ್ದಾರೆ. ಯಾಕಂದ್ರೆ 2 ಕಡೆಯೂ ಕೂಡ ಕಲ್ಲು ತೂರಾಟ ಆಗಿತ್ತು. ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಕಲ್ಲು ತೂರಾಟವನ್ನ ಮಾಡಿದ್ರು, ಜೊತೆಗೆ ಬಿಜೆಪಿಯ ಕಾರ್ಯಕರ್ತರು ಕೂಡ ಕಲ್ಲು ತೂರಾಟವನ್ನ ಮಾಡಿದ್ರು. ಹೀಗಾಗಿ 2 ಕಡೆಯ ಏನು ಕಾರ್ಯಕರ್ತರು ಜೊತೆಗೆ ನಾಯಕರನ್ನು ಕೂಡ ಈಗ ವಿಚಾರಣೆ ಕರೆದರು. ನಿನ್ನೆ ನಾವು ಅಪ್ಡೇಟ್ ಅನ್ನ ಕೊಟ್ಟಿದ್ವಿ. ಸುಮಾರು 45 ಜನರನ್ನ ವಿಚಾರಣೆಯನ್ನ ಮಾಡಿದ್ರು. ಇದೇ ಸ್ಟೇಷನ್ಗೆ ಕರೆದುಕೊಂಡು ಬಂದು ವಿಚಾರಣೆ ಮಾಡಿದ್ರು. ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲೇ ವಿಚಾರಣೆ ಮಾಡಿದ್ರು. ಅದರಲ್ಲಿ ಕೆಲವರನ್ನ ಈಗಾಗಲೇ ಬಿಟ್ಟು ಕಳಿಸಿರ್ತಕ್ಕಂಥದ್ದು. ಇನ್ನು ಕೆಲವರನ್ನ ನಾವು ಕರೆದಾಗ ನೀವು ತನಿಖೆಗೆ ಸಹಕಾರವನ್ನ ಕೊಡಬೇಕು ಅಂತ ಒಂದು ಅವರಿಗೆ ಸೂಚನೆಯನ್ನ ಕೊಟ್ಟು ಅವರು ಯಾವುದೇ ರೀತಿಯಾಗಿ ಬಳ್ಳಾರಿಯನ್ನ ಬಿಟ್ಟು ಹೋಗದಂತೆ ಸೂಚನೆಯನ್ನ ಕೊಡಲಾಗಿದೆ. ಆದ್ರೆ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಕೆಲವೊಂದಿಷ್ಟು ಬಿಜೆಪಿಯ ಕಾರ್ಯಕರ್ತರು ಕೂಡ ಈ ಒಂದು ಪೊಲೀಸರ ವಶದಲ್ಲಿದ್ದಾರೆ. ಅವರನ್ನು ಕೂಡ ಈಗ ಏನು ಇಲ್ಲಿ ಇಟ್ಕೊಂಡು ವಿಚಾರಣೆ ಮಾಡ್ತಿದ್ದಾರೆ. ಈ ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ದೀರಾ ಶ್ರೀಪಾದ್, ಆ ಜೀಪ್ ಏನು IGP ಅವರ ಇನೋವಾ ಕಾರ್ ಇದೆ, ಅದರ ಹಿಂದೆ DYSP ಹೋಗ್ತಾ ಇದ್ದಾರೆ. ಜೊತೆಗೆ ಬಳ್ಳಾರಿ ASP ರವಿಕುಮಾರ್ ಕೂಡ ಹೋಗ್ತಿದ್ದಾರೆ. ಅಂದ್ರೆ ಅಲ್ಲಿ ಒಳಗೆ ನಡೀತಾ ಇರತಕ್ಕಂತ ಒಂದು ಹೈ ಲೆವೆಲ್ ಮೀಟಿಂಗ್ ಏನಿತ್ತು ಅದು ಈಗ ಕಂಪ್ಲೀಟ್ ಆಗಿದೆ. ಹೀಗಾಗಿ ಅವರು ಒಬ್ಬೊಬ್ಬರಾಗಿ ಹೊರಗಡೆ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ IGP ಅವರು ಕೂಡ ಹೊರಗಡೆ ಬರ್ತಾರೆ. ನೋಡಬಹುದು, CPI ರಫೀಕ್ ಅವರು ಇದ್ದಾರೆ, ಜೊತೆಗೆ IGP ಜೊತೆಗೆ ASP ರವಿಕುಮಾರ್ ಇದ್ದಾರೆ, ಬೇರೆ ಬೇರೆ DYSP ನಂದಕುಮಾರ್ ರೆಡ್ಡಿ ಇದ್ದಾರೆ. ನೋಡ್ರಿ, ಸಾಕಷ್ಟು ಜನ ಸೆಕ್ಯೂರಿಟಿಯನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಅಂದ್ರೆ ಮಹತ್ವವಾದ ಒಂದು ಡೆವಲಪ್ಮೆಂಟ್ ಆಗ್ತಾ ಇರೋದಕ್ಕೆ ಇಷ್ಟೆಲ್ಲ ಏನು ಪೊಲೀಸ್ ಸೆಕ್ಯೂರಿಟಿಯನ್ನ ಇಲ್ಲಿ ಟೈಟ್ ಮಾಡ್ತಾ ಇರತಕ್ಕಂಥದ್ದು. ಎಲ್ಲ ಠಾಣೆಯಿಂದನೂ ಕೂಡ ಪೊಲೀಸರನ್ನ ಏನು ಕರೆದುಕೊಂಡು ಬರಲಾಗಿರ್ತಕ್ಕಂಥದ್ದು. ಈಗಾಗಲೇ ಬಳ್ಳಾರಿ ನಗರದ ತುಂಬೆಲ್ಲ ಸೂಕ್ಷ್ಮ ಪ್ರದೇಶಗಳಲ್ಲಿ ಸಾಕಷ್ಟು ಸೆಕ್ಯೂರಿಟಿಯನ್ನ ಟೈಟ್ ಮಾಡಿದ್ದಾರೆ. ಕಳೆದ 3 ದಿನದೂ ಕೂಡ ಸಾಕಷ್ಟು ಸೆಕ್ಯೂರಿಟಿ ಇದೆ. ಅದರ ನಡುವೆ ಇಲ್ಲಿ ಈಗ ಅಂದ್ರೆ 2 ದಿನದಿಂದ ಯಾವುದೇ ರೀತಿ ಸೆಕ್ಯೂರಿಟಿ ಇರಲಿಲ್ಲ. ಇವತ್ತು ಸೆಕ್ಯೂರಿಟಿ ಇದೆ. ಅಂದ್ರೆ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಈಗ ಅವರೆಲ್ಲರೂ ಕೂಡ
ಅಂದ್ರೆ ಆರೋಪಿಗಳನ್ನ ಒಳಗಡೆ ಒಂದೇ ನಿಮಿಷ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ರೆಡ್ಡಿ ಮನೆ ಮುಂದೆ